ಅಲ್ಲ ನಿಮ್ಮ ಇಲ್ಲದಾಳ ಕಾಣವಳ್ಳಲ್ಲ ಕಣ್ಣಿಗೆ ಇಲ್ಗಳ ಅಪ್ಪ ಅವು ನಿನ್ನ ಮೇಲೆ ಫುಲ್ ಸಿಟ್ಟು ಬಂದತಿ. ಈಗ ಏನಿಲ್ಲ ಬರೀ ಕರೆದ್ರೆ ಸಾಕಿ ಹಿಂಗೆ ಒದರಾಡ್ತಾಳ ಅವ್ವ ಗಟ್ಟಾಗ. ಅಯ್ಯೋ ದೇವ್ರಿ ಸಿಟ್ಟು ಬರೋದ್ರಾಗೂ ನ್ಯಾಯನೇ ಐತಿ ಬಿಡವ. ಯಾಕಪ್ಪ ಹಂಗೆಲ್ಲ ಮಾಡಿದಿ? ಎಂದು ಕುಡಿಯಂಗಿಲ್ಲಲ್ಲ ನೀನು. ಈ ಊರಾಗ ಮರ್ಯಾದಿಂದ ಇದ್ದಿದ್ದು ಸಾಕಾಗೈತಿ ನಿಮ್ಮ ಅಪ್ಪಗ. ಅದಕ್ಕೆ ಏನ್ ಮಾಡ್ಲಿ ಅಂತೇಳಿ ಇಂಥ ಮಾಡ್ಕೊಂಡು ಕೂತಾನ ನಿಮ್ಮಪ್ಪ. ನೋಡು ಮಾನ್ಗೇಡ ಮರ್ಯಾದಗೇಡ ನೋಡೋರ್ ಮುಂದೆ ನಗಪಾಟ್ಲ ಅತ್ತಾಗ. ಅಲ್ಲ ತೀರ ಗೊತ್ತಾಗದ್ ಬೇಡ ಸ್ವಲ್ಪರ. ನಾವೆಂದು ಕುಡಿಲಾರ್ದ್ರೆ ಈ ತರ ಕುಡಿದ್ರೆ ಏನ್ ಅನ್ಕೋಬೇಕು ನನ್ನ ಬಗ್ಗೆ ಜನ ಅನ್ನೋದು ಸ್ವಲ್ಪ ತಿಳುವಳಿಕೆ ಇಲ್ಲ ಅಂದ್ರೆ ಏನ್ ಹೇಳೋದು ಇವ್ರಿಗೆ? ಮನುಷ್ಯತ್ವ ಇರ್ಬೇಕಪ್ಪ, ಗೊತ್ತಾಗಬೇಕು ಒಂಚೂರರ. ಅಸಹ್ಯತ್ತಾಗ ನನಗಂತರೂ ಅಯ್ಯೋ ದೇವ್ರೇ ಏನು ನಮ್ಮನೆ ಆಗ್ಬಿಡ್ತು ಬಿಡ ಅತ್ತಾಗ. ಗಿರ್ಜಿ ಬರ್ಲಿ ಅಂತ ಕಾಯಕತ್ತೇನೆ, ಇವ್ರ ಸವಾಸ ಬಿಡ್ತಾನೆ ನೋಡ್ತೀರ. ಓ ದೇವ್ರಿ ಲೇ ಶಾಂತ. ಏನು 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 ಅಲ್ಲ ಏನ್ ಹೇಳೋದ್ ನಿನಗೆ ಅಂತ ನನಗ ಅರ್ಥ ಆಗ್ಬೋಲ್ತಗ. ಎದಕ್ ಬಾಯ್ ಮಾಡತ್ತಿಲಿ? ತಲೆ ಕೆಟ್ಟತಿ, ಹುಚ್ಚ ಹಿಡ್ದತ್ತಲ್ಲ ನಂಗ, ಅದಕ್ಕೆ ಬಾಯ್ ಮಾಡಕತ್ತೇನೆ. ಹುಚ್ಚನಾಯಿ ಕಡ್ದತಿ. ಆತು ನಂಗೆ ಅರ್ಥ ಆಕತಿ. ಸಿಟ್ಟು ಆಗ್ಬೇಡ, ಸಿಟ್ಟು ಆಗಬೇಡ. ಅದು ಏನಾತ್ ಗೊತ್ತಾ, ನಿನ್ನೆ ಅದು ನಾನು ಕುಡಿತಿದ್ದಿಲ್ಲ, ಎಲ್ಲರೂ ಸೇರಿ ಕುಡಿತಾ ಇದ್ರು. ಇವ್ರು ಕುಡಿಯೋ ಹೊತ್ನ್ಯಾಗ ಮಾತಾಡ್ಕೊಂಡು ಕುಂತ್ರತ್ಲೆ ನಾನೇನಂದೆ, ನನಗೊಂದು ಬೀರ್ ಸಾಕಪ್ಪ, ನಾನು ಕುಡಿಯಲ್ಲ, ಸುಮ್ಮನೆ ನಾನು ನಿಂತಿರು ಸಿಟ್ಟಕ್ಕಳ ಬೇಡ, ನನಗೊಂದೇ ಒಂದು ಬೀರ್ ಸಾಕು ಅಂದೆ. ನಾನು ಹತ್ಲೆ ಅದು ಹೆಂಗ್ರಿ ಗೌಡ್ರ ಕುಡಿಬೇಕು ನೀವು, ಕುಡಿಲಿಲ್ಲ ಅಂದ್ರೆ ಹೆಂಗ್ರಿ ಅದು, ತೀರಾ ಅದೇನು ಸಣ್ಣ ಮಕ್ಳು ಕುಡ್ದಂಗೆ ಬೀರ್ ಕುಡಿತೀರಿ ಅಂದರು. ಅನ್ನತ್ಲೆ ಬ್ಯಾಡ್ರಿಪ್ಪ ಅಂತಂದೆ. ಏನ ಬೀರ್ ಬಾಟ್ಲಿ ಸಣ್ಣ ಮಕ್ಕಳು ಕುಡಿತಾವ ಅಂತನ? ಯಾವ ಹಲ್ಕಟ್ ಮಾಡಿ ಹೇಳ್ದೇವ? ಅವ್ರ ಮನೇನ ಸಣ್ಣ ಹುಡುಗರ ಬೀರ್ ಬಾಟ್ಲಿನ ಕುಡಿತಾವ ಕೇಳ್ತಾನಿ? ಇಲ್ಲಲೇಪ್ಪ, ಇಲ್ಲ ನಮ್ಮ ಮಾತು ಕೇಳು. ಇಲ್ಲ ಹಂಗಂದ್ರ ಅಂದ್ಬಿಟ್ಲೆ ನಾನು ಸುಮ್ಮನೆ ಇರ್ಬೇಕ ಬೇಡ, ಇದು ಕೂಡ ಹಂಗಾರ ಒಂದಿಟ್ಟು ನೋಡೇ ಬಿಡೋಣ ಅಂದೆ. ಸ್ವಲ್ಪ ಕೊಟ್ಟಪ್ಪ, ಒಂದು ಸ್ವಲ್ಪ ಕುಡ್ದೆ ಅದ್ರ ಅವ್ನು ರುಚಿ ಎತ್ಬಿಡ್ತು. ಆಮೇಲೆ ಸ್ವಲ್ಪ ಚೂರ್ಚೂರಿ ಅಂತ ಸ್ವಲ್ಪ ಜಾಸ್ತಿ ಆತಷ್ಟೆ. ಏನು ಅದಕ್ಕೋಸ್ಕರ ನೀನು ಪಾಪ ಆಮೇಲೆ ಕರೆದು ಬೈಯೋದು ಮಾಡೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡ. ಮತ್ತು ಸರಿ ಅನ್ಸಂಗಿಲ್ಲವ. ಮತ್ತು ಅವ್ನು ನಿಂತಿಗೂ ಸಿಟ್ಟು ಬರೋದು ಯಾಕೆ ಬೇಕು? ಹೌದಿಲ್ಲ, ಏನು ಒಂದು ಸಣ್ಣ ವಿಚಾರಕ್ಕೋಸ್ಕರ ಮಕ ಕೆಡ್ಸ್ಕೊಂಡು ಕುಂತ್ರೆ ಹೊತ್ತೊಂಡ್ರೆ ಒಬ್ರು ಮಕ ಒಬ್ರು ನೋಡ್ಬೇಕು. ಅದಕ್ಕೆ ಅವ್ರು ಕೇಳಿದ್ರೆ ನನ್ನ ಗಂಡ ಏನೋ ಕುಡಿ ಅಂದ, ನಿನ್ನ ಗಂಡನ ಬುದ್ಧಿ ಎಲ್ಲೋಗಿತ್ತು ಅಂತೇಳಿ. ಹೌದಿಲ್ಲ, ಅದಕ್ಕೆ ಅಂಥದ್ದೆಲ್ಲ ಬೇಡ ಅಂತ. ಏನು ಕೇಳಿ ಹೇಳ್ತೀನಿ. ಫಸ್ಟ್ ಮನೆಯಾಗಿದ್ದಾರ ಬಂದು ಕರ್ದಾರ ಅಂತ ಕೇಳ್ತೀನಿ. ಅವ ಬಾಯಿ ಮುಚ್ಕೋತಾರ. ನೋಡ್ರಿ ನಾ ಹೇಳಕತ್ತೀನಿ, ಇವತ್ತೇ ಮಾಡಿದ್ದೆ ಆತು ಹೋತು. ಇನ್ನೊಮ್ಮೆ ನೀವು ಕುಡ್ದಿದ್ ವಿಚಾರ ಏನಾರ ಗೊತ್ತಾತು ಮತ್ ನಾ ಬಿಡಂಗಿಲ್ಲ. ಹೇಳಕತ್ತೀನಿ ಕೇಳ್ರಿ, ನನಗದೆಲ್ಲ ಇಷ್ಟ ಆಗಂಗಿಲ್ಲ. ನನ್ನ ಗಂಡ ಕುಡಿಯವ ಅಂದ್ರೆ ನಂಗೆ ಸೇರಂಗಿಲ್ರಿ. ನಾನು ಅದಾಗತ್ತಲೆ ಸಣ್ಣಕ್ಕಿದ್ದಾಗಿಂದ ದೊಡ್ಡಕ್ಕೆ ಆಗ ಮಟ್ಟ, ದೊಡ್ಡಕ್ಕೆ ಆದ್ಮೇಲೂ ಮದುವೆ ಆದ್ಮೇಲೂ ಪೂಜೆ ಮಾಡೇನಿ ಬನ್ನಿ ಮರಕ್ಕ. ಕೊಡು ತಾಯಿ ಕುಡುಕನಲ್ಲದ ಗಂಡನನ್ನ ಅಂತೇಳಿ ವರಾನ ಗೊತ್ತನ. ನನ್ನ ಮನ್ಸಿಗೆ ಅಷ್ಟು ನೋವಾಕತ್. ನೀವು ಮಾತ್ರ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಮಾತು ಬಾಯಿಲೆ ಬಾರ್ಲೆ ಗಿಡ ಮುಳಿ. ನೀನಾರ ಗಿಡ ಬಾಲೆ ಇಲ್ಲೇ ಕುಂದ್ರ ಬಾಯ್ಲಿ. ಹೇಳ್ರಿ. ಅಲ್ಲ ಸಿಟ್ಟ ಆಗ್ಬೇಡ. ಬಗ ನನ್ನ ಕುಡಿಯಾಕ ಕಲ್ತಿದ್ರೆ ಏನ್ ಮಾಡ್ತಿದ್ದಿ? ಇಲ್ಲದಿಲ್ಲ, ಇವತ್ತು ಒಂದ್ಸಲ ಆಗಿದ್ದಕ್ಕೆ ಈ ಪರಿ ಚೀರಾಡದ. ಅಯ್ಯೋ ದೇವ್ರೆ, ನಿಮ್ಮಪ್ಪ ದಿನಾ ಕುಡಿದು ಬರ್ತಿದ್ದ ಅಂತಿ ಮನೆಗೆ, ಅವಾಗ ಸುಮ್ಮನೆ ಇರ್ತಿದ್ದೇನ? ಏನು ಹಿಂಗ ಬಾಯ್ ಮಾಡ್ತಿದ್ದೆ? ಅದು ನಮ್ಮವ್ ನೋಡ್ಕೊಂತಿದ್ಲು, ನಾವೆಲ್ಲ ಯಾಕೆ ನೋಡ್ಕೋಬೇಕು? ಅಪ್ಪಗಳು ಕುಡಿದ್ರ ಮಕ್ಳಿಗೆ ಅಷ್ಟೊಂದು ನೋವಾಗಲ್ಲ, ಅದೇ ಹೆಂಡ್ತಿಯಾರು ನೋಡ್ಕೋತಾರ. ಅದೇ ಗಂಡು ಕುಡಿದ್ರೆ ಹೆಂಡತಿಗೆ ಬೇಜಾರಾಗತ್ತೆ. ನಿಮ್ಗೇನು ಗೊತ್ತು? ಸುಮ್ಮನೆ ಇರ್ರಿ. ಅದು ಹೋಗ್ಲಿ, ನಿಮ್ಮ ತಲೆ ಈದೈತೇನ್ರಿ ಸ್ವಲ್ಪರ? ಇನ್ನು ಒಂದು 8-9 ದಿನ ಉಳಿತು. 8 ದಿನ ಉಳಿತಾನೆ ನೋಡ್ರಿ. ಅನು ಮಗ್ಗ ಹೆಸರಿಡ್ತಾರೆ ಈಗ. ಆವಾಗ ಏನು ಮಾಡ್ಬೇಕಂತ ಮಾಡಿರಿ? ಮಗಳಿಗೆಲ್ಲ ಹೆಣ್ಣೆಲ್ಲ ಹುಟ್ಟಿರೋದು ಹೌದು, ಅನು ಮಗಳಿಗೆ ಹೆಸರಿಡ್ತಾರ. ಅದ್ರದ್ದು ಏನಾರ ಯೋಚನೆ ನಿಮಗೆ ತಲೆಯಾಗ ಸ್ವಲ್ಪರ? ಇಡ್ಲಿ ಅದಕ್ಕೇನಾಗದೈತಿ? ಅಲ್ಲ, ಹೆಸರಿಡೋರು ಅವರು, ಯೋಚನೆ ಮಾಡ್ಬೇಕಾದ್ರೆ ಅವರು. ಅದನ್ನ ನನಗೆ ಹೇಳಿದ್ರೆ ನಾನೇನ್ಲೇ ಮಾಡಲಿ? ಹಂಗಲ್ರಿ, ಕೈ ಬೀಸ್ಕೊಂಡು ಹಂಗ ಹೋಗ್ಬರ್ತೀರ? ನಮ್ಮನ್ನು ಕರಿತಾರ ಅದಕ್ಕೆ. ಏನು ಕುಬಸಕ್ಕೆ ನಾವು ಬರೀ ಒಂದು ಸೀರೆ ಅಷ್ಟ ತಯಾರು ಮಾಡೇವಿ. ಅವಂಗೊಂದು ಜೋಡಿ ಅರಿಬಿ, ಆಕಿಗೊಂದು ಜೋಡಿ ಅರಿಬಿ. ಕೂಸಿಗೆ ಅಂಗಿ ತೊಗೊಂಡೋದ್ರೆ ನಡೀತೈತೇನ? ಪಾಪ ಅವ್ರೇನು ನಮಗೆ ಸ್ವಲ್ಪ ಮಾಡ್ಯಾರನ್ರಿ. ಎಷ್ಟು ಖರ್ಚು ಮಾಡ್ಯಾರ? ನಿಮ್ಮ ದವಾಖಾನಿದಂತರೂ ತೀರ್ಸಕ್ಕಾಗಲ್ಲ ಬಿಡ, ಅಷ್ಟು ಖರ್ಚು ಮಾಡ್ಯಾರ. ಅವರಿಂದ ನಮ್ಗೇನು ಸ್ವಲ್ಪ ಸಹಾಯ ಆಗೈತನ? ಆ ಕೂಸಿಗೆ ಒಂದು ಬಂಗಾರದ ಏನಾರು ತೊಗೊಂಡು ಹೋಗ್ಬೇಕ್ರಿ, ಹೌದಿಲ್ಲ? ಮೊನ್ನೆ ಪಾರ್ವತಿ ಹೇಳಿದ್ಲು, ಕುಬ್ಸಕ್ಕೆ ಸೀರೆ ಒಯ್ದಿದ್ದಕ್ಕೆ ಅವ್ರ ಅತ್ತೇನ ಬಾಯಿಗೆ ಬಂದಂಗೆ ಮಾತಾಡಿದ್ಲಂತ. ಒಂಥರ ಅಯ್ಯೋ ಇಷ್ಟೆಲ್ಲ ಮಾಡೈತಿ, ಒಂದು ಸೀರೆ ತೊಗೊಂಬಂದ ಸೊಟ್ಟ ನಿಮ್ಮವ್ವ ಅಂತೇಳಿ ಎಲ್ಲ ಮಾತಾಡಿದ್ಲಂತ. ಪಾರ್ವತಿ ಏನೋ ಸಂಜಾಯಿಸಿ ಕೊಟ್ಟು ಉಳಿಸ್ಕೊಂಡಾಳ್ಬಿಡು ಹೇಳಾಳ. ಆದರೂ ಈಗ ಒಂದ್ಸಲ ಕಿವಿ ಬಿದ್ಮೇಲೆ ಈಗ ಹೋಲಿ, ಈಗ ಅವ್ರದ್ದೇನ ಆಗಿ ಹೋತು. ಆ ಕೂಸಿಗೆ ಒಂದು ಏನಾರ ಬಂಗಾರ ತೊಗೊಂಡೋಗೋಣ ಅಂತ.
ನೀ ಹೇಳೋದು ಸರಿ ಪಾಪ ಅವ್ರೇನು ನಂಗೆ ದವಾಖಾನಿಗೆ ಜಗ್ದು ಕೊಟ್ಟಾರ ಬಿಡು, ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಹಂಗಂತೇಳಿ ಬಂಗಾರದ್ದು ಅಂದರೆ ಸ್ವಲ್ಪ ರೊಕ್ಕ ಬೇಕನ್ಲೆ. ಈಗ ನೋಡಿದ್ರೆ ಬಂಗಾರ ಏನಿಲ್ಲ ಅಂದ್ರೂ ಒಂದು 70-75 ಸಾವಿರ ರೂಪಾಯಿ ರೇಟ್ ಐತಿ. ಇನ್ನೂ ನಾವು ತರಕ್ಕೆ ಹೋಗೋ ಮಟ್ಟ ದಿನಕ್ಕೂ ಹೆಚ್ಚಿಗೆನೇ ಆಗ್ತೈತಿ, ಕಡಿಮೆ ಏನೋ ಆಗವಲ್ತು. ಇವತ್ತಿದ್ದ ರೇಟ್ ನಾಳೆ ಇರಲ್ಲ, ನಾಳೆ ಇದ್ದ ರೇಟ್ ನಾಡ್ದಿರಲ್ಲ, ಹಿಂಗೆ ಆಗ್ತಾ ಐತಿ. ಏನು ಬಂಗಾರದಂದ್ರೆ ಏನು, ಒಂದು ಉಂಗ್ರ 4 ಅಣಿ ತೂಕದ ಉಂಗ್ರ ಕೊಡೋಣ. 4 ಅಣಿ ತೂಕದ ಬಂಗಾರದ ಉಂಗ್ರ ಎಲ್ಲಿ ಕಾಣ್ತತ್ರಿ ಅದು ಕಣ್ಣಾಗ? ಏಟ್ ಆ ಹುಡುಗನ ಕೈಯಾರ ಏಟ್ ಬೇಕಾತಲ್ಲ. ಅದಾಗಲ್ಲ, 4 ಅಣಿ ತೂಕದ ಆಗಲ್ಲ. ಒಂದೆರಡು ಎಷ್ಟಕ್ಕೂ ಮಕ್ಕಳಿಗೆ ಈಗ ಯಾರು ಉಂಗ್ರ ಹಾಕ್ತಾರ್ರಿ? ಅವತ್ತೊಂದಿನ ಹಾಕ್ತಾರ, ಮತ್ತು ತೆಗೆದಿಟ್ಟಿದ್ದೆ ಮುಗಿದು ಹೋತು. ರೀ, 1-2-3 ಗ್ರಾಮಿಂದಾರ ತೊಗೊಂಡು ಬರೋಣ, ಹೆಂಗಂತೀರಿ? ಒಂದು ಸಣ್ಣದು ಒಂದು ಉಂಗ್ರನ ಒಂದು 3 ಗ್ರಾಮಿಂದಾರ ತೊಗೊಂಡೋಗ್ಬೇಕ್ರಿ. ತೀರಾ ಹಾಳಿ ಅಂತದ್ದು ಇದ್ರೆ ಹೆಂಗೆ ಅನಿಸ್ತತಿ? ಹೌದಿಲ್ಲ? ಅಲ್ಲಿಂದಾರ ಏನು ತಿಳ್ಕೊಳಲ್ಲ ಪಾಪ ಹುಡುಗ, ಏನು ತಿಳ್ಕೊಳಲ್ಲ ಬಿಡ್ರಿ. ಹಂಗಂತೇಳಿ ನಾವು ಏನು ಮಾಡ್ಲಂಗಿದ್ರಂಗ್ರಿ, ಆ ಕೂಸಿಗೆರ ಮಾಡ್ಬೇಕಲ್ಲ, ಅದಕ್ಕೆ ಒಂದು 3 ಗ್ರಾಮಿಂದ ಉಂಗ್ರ ತೊಗೊಂಡೋಗ್ಬಿಡೋಣ, ಹೆಂಗಂತೀರಿ? ನೀವು ಅಂದ್ರೆ ಮತ್ತೆ ಪಟ ಅದನ್ನ ಮಾಡ್ಬಿಡಕ್ಕೆ ಬರ್ತತಪ್ಪ. ಪಟ ಅದನ್ನ ಮಾಡಾಕ ಶಾಂತ ರೊಕ್ಕ ಎಷ್ಟು ಬೇಕಂತ ಮಾಡಿ? ಒಂದು 15,000 ಬೇಕನ 3 ಗ್ರಾಮ್ ಉಂಗ್ರ ಅಂದ್ರೆ? ರೀ, ನಾವೇನು ಸರಾಪ್ ಗಟ್ಟಿ ಬಂಗಾರ ತೊಗೊಂಡು ಹೊಂಟೇವನ? ಹಾಂ, ಅಯ್ಯೋ ದೇವ್ರೆ, ಸರಾಪ್ ಗಟ್ಟಿ ಬಂಗಾರ ಆದ್ರೆ 15,000 ಆಗಲ್ಲ, ಹೆಚ್ಚಿಗೆ ಬೇಕು. ಇನ್ನೂ ಒಂದಿಟ್ಟು ಇಷ್ಟಕ್ಕೂ ನಾವು ತೊಗೊಂಡು ಹೋಗೋದುಟ್ಟು ಅದು 22 ಕ್ಯಾರೆಟಿಂದು ಚಲೋ ಬಂಗಾರ, ಚೊಕ್ಕ ಬಂಗಾರ. ಸರಾಪ್ ಗಟ್ಟಿದು ಇದು ಭಾಳ ಕಲಬೆರ್ಕಿರಿ ಬಂಗಾರ, ಅದು ಉಪಯೋಗಿಲ್ಲ. ತೊಗೊಂಡೋಗಿ ತಂದು ಮಾಡಿ ಉಪಯೋಗಿಲ್ಲ. ಅದು ಸರಾಪ್ ಗಟ್ಟಿದಾರ ತಾಮ್ರಾರ ಮಿಕ್ಸ್ ಇರ್ತದೆ, ಸುಡ್ಗಾಡಿ ಇಟ್ಟಿದ್ದತ್ತದು. ಇದು ಸತ್ಯಂ ಜ್ಯುವೆಲರ್ಸ್ ಐತಲ್ಲ, ಅಲ್ಲೇ ಬಂಗಾರದ ಅಂಗಡಿ ದುರ್ಗದ ಬೈಲಾಗ ದರ್ಯಾಗ, ಅಲ್ಲಿ ತೊಗೊಂಡ್ಬಿಡೋಣ ಅಂತೀನಿ. ನಾವು ಹೂವಿನ ಮಾರ್ಕೆಟ್ ಕಡೆ ದೊಡ್ಡ ಅಂಗಡಿ ಐತಲ್ಲ, ಅಲ್ಲಿಗೆ ತೊಗೊಂಡೋಗಿ ಕೊಡೋಣ ಅಂತೀನಿ. ಅಲ್ಲಿ ಶೋರೂಮ್ನಾಗಿರೋದು ಒಂದು 25,000ನೇ ಬೇಕನ್ನ ಹಂಗಾರ. ಏನಾಯ್ತು? ಅವ್ವ ಅನು ಅಕ್ಕನ ಮಗಳಿಗೆ ಒಂದು ಉಂಗ್ರ ಗಿಫ್ಟ್ ಮಾಡೋಣ ಹೆಸರಿಡೋದಕ್ಕ ಅಂತ ಅದಾಳ ಯಾರ. ರೊಕ್ಕ ಸುಮಾರು ಬೇಕಂಗಾರ. ಹ್ಞೂ ರೀ ಎತ್ತೇರ, ಅದೇ ಒಂದು 3 ಗ್ರಾಮಿಂದ ಒಂದು 25,000 ಬೇಕು. 22 ಕ್ಯಾರೆಟಿಂದ ಅಂದ್ರೆ ಅದನ್ನು ತೊಗೊಂಡು ಮಾಡೋಣ ಅಂತ ಮಾಡೀನಿ. 22,000 ಅಂದ್ರೆ ನನ್ನ ಕಡೆ ಈಗ ಒಂದು ಭಾಳಿಲ್ಲ, ನನ್ನ ಕಡೆ ಒಂದು 3-4 ಸಾವಿರ ಇರ್ಬೋದು ಅಷ್ಟೇ, ಭಾಳಿಲ್ಲ. ಈಗ ಉಳಿದಿದ್ದೇನು ಮಾಡೋದಂದ್ರೆ ರೀ, ಇಲ್ಲಿ ಯಾರ ಕಡೆ ಕೇಳಲಿ? ಅಮಾಸಿ ಕಡೆ ಕೇಳೇನು ಇರ್ತೈತೆ ಅವ್ನ ಕಡೆ ರೊಕ್ಕ? ಇಲ್ಲ ಅಂದ್ರೆ ನೋಡೋಣ, ಯಾರನ್ನಾರ ಬೇರೆದವ್ರನ್ನ ಕೇಳ್ತೀನಿ ನಾನು, ರೊಕ್ಕ ಹೊಂದಿಸ್ಕೊಂಡು ತಂದ್ರಾತಲ್ಲ. ಬೇಡ ಅಮಾಸಿ, ನೀನು ಕೇಳ್ಬೇಡ ಪಾಪ, ಅವನ್ನೇ ಕೇಳ್ತಿ. ನಾನೇ ಕೇಳಿ ಇಸ್ಕೊಂಬರ್ತೀನಿ ತಗೋ ರೊಕ್ಕ. ನೀನೇನು ಯಾರನ್ನ ಕೇಳ್ಬೇಡ, ತೊಗೊಂಡೋಗಿ ಅದನ್ನ ಕೊಟ್ರಾತು. ಅಲ್ಲಲ್ಲಿ ಶಾಂತ, ಈಗ ನೀ ಈ ಹುಡುಗ ಕೊಡೋ ಈ ಹುಡುಗಿಗೆ ಉಂಗ್ರ ಯಾರು ಮಾಡ್ಬೇಕು ಅಂತ ನೀ ವಿಚಾರ ಮಾಡಕತ್ತಿ. ಈಗ ಅರವಿಂದಗೂ ಬಂಗಾರ ಕೊಡ್ಬೇಕು, ನೆನಪೈತೆ ಇಲ್ಲ? ಮಗಳು ಕುಬ್ಸಕ್ಕೆ ಅರವಿಂದಗೆ ಏನಿಲ್ಲ ಅಂದ್ರೆ ಒಂದು ತೊಲಿ ಬಂಗಾರ ಕೊಡ್ಬೇಕಾಕತಿ. ಮತ್ತು ಹೊಟ್ಟಿಲಿದ್ದು ಮಗಳಿಗೆ ಕುಬ್ಸ ಮಾಡಿದ್ರೆ ಹಳೆಯಾಗ ಬಂಗಾರ ಕೊಡ್ಲಾರ್ದಂಗೆ ಇರ್ತೀಯ. ಅವಂಗೊಂದು ತೊಲಿ ಬಂಗಾರ ಅಂದ್ರೆ ಹೆಚ್ಚು ಕಮ್ಮಿ ಎಷ್ಟು ಬೇಕಂತ ಮಾಡಿ ನೀನು. ಗಂಡ್ಮಕ್ಳಿಗೆ ಹಂಗೆ ಒಂದು ಅರ್ಧ ತೊಲಿ ಒಳಗೆ ಆಗಲ್ಲ. 8-9 ಗ್ರಾಮ್ ಇಲ್ದ ಗಂಡ್ಮಕ್ಳ ಕೈಗೆ ಉಂಗ್ರಾನೇ ಆಗಲ್ಲ, ಗಟ್ಟೆಂದು ದಿಪ್ಪಗೆ ಚಲೋ ಹೊತ್ತಂಗೆ. ಹೇಳ್ಬೇಕಾದ್ರೆ ಒಂದು ತೊಲಿ ತೊಗೊಂಡೇವ ಅನ್ಕೋ, ಒಂದು 80-90 ಸಾವಿರ ರೂಪಾಯಿ ಬೇಕು. ರೊಕ್ಕ ಖರ್ಚು ಭಾಳ ಐತಿ ಈ ತಿಂಗಳಂಗಾರ, ಈ ವರ್ಷ. ಅಯ್ಯೋ ಹೌದಲ್ರಿ ಅತ್ಯಾರ, ನಾನು ಇದನ್ನು ಲಕ್ಷ್ಯನೇ ತೊಗೊಂಡಿಲ್ಲ. ಏನು ಮಾಡೋದೀಗ? ಪಾಪ ಮದುವೆಯಾಗೂ ಎಲ್ಲ ಅವರೇ ಹಾಕ್ಕೊಂಡು ಮಾಡ್ಕೊಂಡಾರ. ತೀರ ಕುಬಿಸ್ದಾಗ ಹಳೆಯಾಗ ಒಂದು ತೊಲಿ ಬಂಗಾರ ಕೊಡಲಿಲ್ಲ ಅಂದ್ರೆ ಹೆಂಗದು? ನಾವೇನೇ ಇಲ್ಲ ಅಂದ್ಬಿಟ್ರೆ ಪಾಪ ತಾನೇ ತೊಗೊಂಡು ಹಾಕ್ಕೊಂತ ಅಂದ್ಬಿಡ. ಅವನ ಕಡೆ ಅದು ಅದಾವು, ಜಗ್ಗಷ್ಟು ಅದೂ ಅದಾವು. ಆದ್ರೆ ನಮಗೊಂದು ಮರ್ಯಾದೆ ಅಂತಿರಲ್ಲ, ನಾಳೆಯಾಗ ನಾವು ಒಂದು ಮರ್ಯಾದೆ ಮಾಡ್ಬೇಕಲ್ಲ. ತೋ ಇದೇನು ಪಡಿಪಾಟ್ಲಪ್ಪ ಅಂತ ನಾನು. ರೀ, ನಂದ ಒಂದು ಸರ ಆಯ್ತಲ್ಲ, 2 ಅವಲಕ್ಕಿ ಸರ, ಇದ್ರ ಸರ, ಅವ್ನು ಒತ್ತಿ ಇಟ್ಬಿಡ್ರಿ. ಒತ್ತಿ ಇಟ್ಟು ರೊಕ್ಕ ತರ್ರಿ. ಇವ್ರಿಗೆ ಬಂಗಾರ ತೊಗೊಂಡು ಕೊಟ್ಟು ಏನು ಹಳೆಯಾಗ ಬಂಗಾರನೂ ಅಷ್ಟೇ ತಂದಿಟ್ಕೊಂಬಿಡೋಣ ಒಂದು ತೊಲಿ ಉಂಗ್ರನ. ಕುಬ್ಸೋದತ್ತೆ ಕೊಟ್ರಾತ್. ಮತ್ತು ಅವಾಗ ಏನಾರು ರೇಟ್ ಇನ್ನೂ ಜಾಸ್ತಿ ಆದ್ರೆ ಏನು ಮಾಡೋದು ಅದಕ್ಕೆ? ಹೌದಿಲ್ಲ? ಹಂಗೆ ಮಾಡೋಣ ತಗೋರಿ. ಅವ ನಾನು ಓದಿ ಕೆಲ್ಸಕ್ಕೆ ಹೋಗಿ ಅವನ್ನೆಲ್ಲ ಬಿಡಿಸ್ಕೊಡ್ತೈತಿ ಬಂಗಾರ ಆತಾ. ಹೂನವ ಮಗಳೇ, ಅಲ್ಲಿ ಮಟ್ಟ ಬಂಗಾರದ ಅಂಗಡಿಯಾಗ ಇರ್ಲವು. ಅಯ್ಯೋ ಹುಚ್ಚರ ಸಂತಿ, ಅಲ್ಲಿ ಮಟ್ಟ ಬಡ್ಡಿ ಅಂತ ತುಸ ಬೆಳಿತೈತನ. ಏನ್ರಿ ನೀವು ಅಷ್ಟು ಮಾಡ್ರಿ, ನಮ್ಮ ಕಡೆ ಬೇರೆ ಏನು ಆಯ್ಕೆ ಇಲ್ಲ. ಯಾಕಂದ್ರೆ ನಮ್ಮ ಕಡೆ ರೊಕ್ಕನೂ ಇಲ್ಲ. ಅನ್ನೆದ್ದು ಬೇರೆ ಯಾರ್ದಾರ ಕಡೆ ಸಾಲ ತಂದು ಅವ್ರ ಸಾಲಗಾರ ಮನೆಗೆ ಬೆನ್ನತ್ತಿ ನಾವು ಟೈಮ್ ಸರಿ ಕೊಡೋರಲ್ಲ ಮಾಡೋರಲ್ಲ. ಯಾಕಂದ್ರೆ ನಮ್ದೇನು ಗೋರ್ಮೆಂಟ್ ಡ್ಯೂಟಿ ಏನು, ತಿಂಗಳಾಗತ್ಲೆ ಪಗಾರ ಕೈಗೆ ಬರ್ತದೆ ಅನ್ನಕ್ಕೆ. ಇನ್ನು ಮತ್ತು ಮಗಳ ಕಡೆ ಕೇಳ್ಬೇಕಾಕತಿ. ಪಾಪ ಅದು ಹೊಟ್ಟೆಲಿ ಇದ್ದಿದ್ದಕ್ಕೆ ನಾ ಕೆಲಸ ಬಿಡೋದಿದ್ದಕ್ಕೆ ಬಿಟ್ಟೈತಿ. ಇನ್ನು ಹೊಲ ನಂಬ್ಕೊಂಡು ಜೀವನ ಮಾಡೋರು. ನಮ್ಮ ಬಂಗಾರನೇ ಒತ್ತಿ ಇಟ್ಟರೆ ನಮ್ಗೆ ಬೇಕಂದಾಗ ಬಿಡಿಸ್ಕೊಳಕ್ಕೆ ಬರ್ತೈತಿ ಹೊಲದ ಪೀಕ್ ಬಂದಾಗ. ಅದೇ ಒಬ್ರ ಕಡೆ ನಾವು ಸಾಲ ಮಾಡಿದ್ರೆ ತಿಂಗಳಾಗತ್ಲೆ ಬಡ್ಡಿ ಕಟ್ಟಬೇಕಲ್ಲ, ಎಲ್ಲಿದು ಕಟ್ಟೋದು? ಹೌದಿಲ್ಲ? ಅದಕ್ಕೆ ಬೇಡ.
ಬೇಡ ರೀ ಬೇಡ, ನನಗೆ ಯಾಕೋ ಈಗ ಅನ್ನಿಸ್ತು. ಬೇಡ ಬೇಡ ತಗೋರಿ, ಯಾವುದು ಸಾಲ ಬಡ್ಡಿ ಮಾಡಕ್ಕೆ ಹೋಗ್ಬೇಡ್ರಿ. ನನಗೂ ಬಂಗಾರ ಒತ್ತಿ ಇಟ್ಟು ನೀವು ಬೇರೆ ಬಂಗಾರ ತೊಗೊಂಬಂದ್ರೆ ಆತು. ಸರಿ, ಹಂಗಾಗಿತ್ತು, ಹಂಗೆ ಮಾಡ್ತೀನಿ. ಹಂಗಾರೆ ಈಗ ಒಂದು ಸ್ವಲ್ಪ ಚಾ ಕೊಡು, ಮೊದಲು ತಲೆ ಹೊಡೆಯತ್ತೈತಿ. ಚಾ ಕುಡಿದ್ರೆ ತೆಲಿಗೆ ಏರಿದ ಪಿತ್ತ ಇಳಿಯಂಗಿಲ್ಲ. ಏನ ತಟಗ ಮಜ್ಜಿಗೆಗೆ ಉಪ್ಪು ಹಾಕಿ ಕೊಡ್ತೇನೆ, ಕುಡೀರಿ. ಅಂದ್ರೆ ಸ್ವಲ್ಪ ಸಮಾಧಾನ ಆಕ್ಕತಿ.